ಟೋಲ್ ಶುಲ್ಕ ಪಾವತಿಸದೆ ಟೋಲ್ ಗೇಟ್ನ ಸೆನ್ಸಾರ್ ಬ್ಯಾರಿಯರ್ ಅನ್ನು ಮುರಿದು ವಾಹನ ಚಲಾಯಿಸಿಕೊಂಡು ಹೋದ ಘಟನೆ ಬಂಟ್ವಾಳ ತಾಲೂಕಿನ ಕಳ್ಳಿಗೆ ಗ್ರಾಮದ ಬ್ರಹ್ಮರಕೋಟ್ಲು ಟೋಲ್ ಗೇಟ್ ನಲ್ಲಿ ನಡೆದಿದೆ. ಈ ಕುರಿತು ಟೋಲ್ ಗೇಟ್ನ ಸಹಾಯಕ ವ್ಯವಸ್ಥಾಪಕರಾದ ಯಶವಂತ ಕುಂದರ್ ಅವರು ನೀಡಿದ ದೂರಿನ ಮೇರೆಗೆ ಬಂಟ್ವಾಳ ನಗರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ದೂರಿನ ಪ್ರಕಾರ ಜುಲೈ 6ರಂದು ರಾತ್ರಿ 11:47ರ ಸುಮಾರಿಗೆ ಮಂಗಳೂರಿನಿಂದ ಬಿಸಿ ರೋಡ್ ಕಡೆಗೆ ಕೆಎ 19 ಎಂ Q1907 ಸಂಖ್ಯೆಯ ಕಾರು ಟೋಲ್ ಗೇಟ್ಗೆ ಬಂದಿತ್ತು. ಇನ್ನು ಟೋಲ್ ಶುಲ್ಕ ಪಾವತಿಸದ ಕಾರಣ ಸೆನ್ಸಾರ್ ಬ್ಯಾರಿಯರ್ ತೆರೆಯದೆ ವಾಹನವನ್ನು ತಡೆದಿತ್ತು. ಈ ವೇಳೆ ಕಾರಿನ ಚಾಲಕ ವಾಹನದಿಂದ ಇಳಿದು ಬಂದಿದ್ದು ಟೋಲ್ ಸಿಬ್ಬಂದಿ ಶುಲ್ಕ ಪಾವತಿಸಿ ಮುಂದುವರಿಯುವಂತೆ ಸೂಚಿಸಿದ್ದಾರೆ. ಆದರೆ ಚಾಲಕ ಟೋಲ್ ಸಿಬ್ಬಂದಿಯನ್ನ ತಡೆದು ನಿಲ್ಲಿಸಿ ಸೆನ್ಸಾರ್ ಗೇಟ್ನ ಬಳಿಗೆ ತೆರಳಿ ಅದನ್ನ ಕೈಯಿಂದ ಮುರಿದು ಹಾಕಿ ಬಳಿಕ ಕಾರನ್ನು ಚಲಾಯಿಸಿಕೊಂಡು ಸ್ಥಳದಿಂದ ತೆರಳಿದ್ದಾನೆ ಎಂದು ದೂರಿನಲ್ಲಿ ಆರೋಪಿಸಲಾಗಿದೆ. ಇನ್ನು ಘಟನೆಯಿಂದ ಟೋಲ್ ಗೇಟ್ನ ಸೆನ್ಸಾರ್ ಬ್ಯಾರಿಯರ್ಗೆ ಸುಮಾರು 6,700 ಮೌಲ್ಯದ ಹಾನಿ ಉಂಟಾಗಿದ್ದು ಆರೋಪಿತ ಕಾರು ಚಾಲಕನ ವಿರುದ್ಧ ಬಂಟ್ವಾಳ ನಗರ ಪೊಲೀಸ್ ಠಾಣೆಯಲ್ಲಿ ಭಾರತೀಯ ನ್ಯಾಯ ಸಂಹಿತೆ ಅಡಿಯಲ್ಲಿ ಪ್ರಕರಣ ದಾಖಲಾಗಿದ್ದು ಪೊಲೀಸರು ತನಿಖೆಯನ್ನು ನಡೆಸ್ತಾ ಇದ್ದಾರೆ. ಫೋನ್ ಮಾಡ್ತಿದ್ದೇನೆ ಉಮೇಶ್ ಶೆಟ್ಟಿಗೆ. ಹೌದು, ಹನುಮಂತ 9 ಗಂಟೆ ಬರೋದಂತೆ, ಮಂಜೆ ಆಗ್ತಿದ್ದಾನೆ.